ನಾವೆಲ್ಲ ಆಕಾಶ ಮಾರ್ಗದಲ್ಲಿ ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅವರು ಬಳಸ್ತಾ ಇರ್ತಕ್ಕಂಥ ಪಿಂಚ ಮೇಲಿಂದ ಉದುರು ಹೋಗುತ್ತೆ. ಆ ಉದುರು ಹೋದಾಗ ಆ ಪಿಂಚ ಇಲ್ಲದೆ ಅವರು ಪ್ರಯಾಣವನ್ನ ಮಾಡೋದಿಲ್ಲ. ಆಗ ನೆಲದ ಮೇಲೆ ಬಂದು ಭೂಮಿಗೆ ಬಂದು ಇಳಿದಾಗ ನವಿಲುಗಳ ಗರಿಗಳ ರಾಶಿಗಳೇ ಉದುರು ಹೋಗಿತ್ತು. ಆ ರಾಶಿಗಳನ್ನ ನೋಡಿ ಅದನ್ನ ಆರಿಸಿ ಅದರಿಂದ ಹೊಸ ಪಿಂಚವನ್ನ ಸಿದ್ಧಪಡಿಸಿ ಮುಂದೆ ಅವರು ಪ್ರಯಾಣ ಮಾಡಿರ್ತಕ್ಕಂಥದ್ದು ಕೂಡ ನಮ್ಮ ಪುರಾಣಗಳಲ್ಲಿ ಉಲ್ಲೇಖ ಆಗಿದೆ. ಈ ದೇಶದಲ್ಲಿ ಹಿಂಸೆ ಆಗುತ್ತೆ, ನವಿಲನ್ನ ಸಾಯಿಸಿ ತರ್ತಾರೆ ಅಂತಕ್ಕಂಥದ್ದು ರಾಷ್ಟ್ರೀಯ ಪಕ್ಷಿ. ನವಿಲನ್ನ ಸಾಯಿಸಿದ್ರೆ ಅದಕ್ಕೆ ಶಿಕ್ಷೆ ಇದೆ, ಅದಕ್ಕೆ ಅದರದೇ ಆದಂತ ಕಾಯ್ದೆ ಇದೆ ವನ್ಯಜೀವಿ ಇದರಲ್ಲಿ. ಆದ್ರೆ ಅದು ವರ್ಷಕ್ಕೆ ಒಂದು ಬಾರಿ ಈ ಗರಿಗಳನ್ನ ಉದುರಿಸುತ್ತೆ. ಅದು ಬಲಿತ ಗರಿಗಳು ಅಂತೇಳಿ ಆ ಬಲಿತ ಗರಿಗಳನ್ನ ಮಾತ್ರ ಬಳಸಬೇಕು ಅಂತಕ್ಕಂಥದ್ದು ಈ ಅಹಿಂಸೆಯನ್ನ ನಿರಂತರವಾಗಿ ನಿರ್ವಹಿಸ್ಕೊಂಡು ಬರ್ತಾ ಇರ್ತಕ್ಕಂಥ ಜೈನ ಧರ್ಮದ ತತ್ವ. ಯಾವುದೇ ಬಲಿದೆ ಇರ್ತಕ್ಕಂಥ ಗರಿಗಳನ್ನ ಬಳಸೋದೇ ಇಲ್ಲ. ಅದನ್ನ ಕಂಡುಹಿಡಿತಕ್ಕಂಥ ಜ್ಞಾನ ಕೂಡ ಆ ಗರಿಗಳ ಪಿಂಚ ತಯಾರು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಬಳಸ್ತಾರೆ. ಇಷ್ಟಿದ್ದು ಕೂಡ ಆ ಸಂಸದೆ ಅವೈಜ್ಞಾನಿಕವಾಗಿ ಈ ಇತಿಹಾಸವನ್ನ ಗೊತ್ತಿಲ್ಲದೆ ಈ ರೀತಿಯ ಪಿಂಚ ಬಳಸ್ತಕ್ಕಂಥದ್ದು ಸರಿಯಲ್ಲ, ಬಳಸಬಾರದು ಅಂತಕ್ಕಂಥ ಮನವಿಯನ್ನ ಮಾಡ್ತಾ ಇದೆ. ಇವತ್ತು ಇದಕ್ಕೊಂದು ಕತೆ ಕೂಡ ಇದೆ. ಕುಂದರು ಅಂತ ಹೇಳಿ ನಮ್ಮ ಆಚಾರ್ಯ ಈ ನವಿಲುಗಳ ಗರಿಗಳು ಇರ್ತವೆ ಅಂತಕ್ಕಂಥ ಸತ್ಯನೇ. ಆದ್ರೆ ಆ ಗರಿಗಳು ಯಾವ ರೀತಿಯಲ್ಲಿ ಸಂಗ್ರಹ ಮಾಡ್ತಾರೆ, ಆ ಸಂಗ್ರಹ ಮಾಡುವ ಪೂರ್ವದಲ್ಲಿ ಎಲ್ಲಿಂದ ಇರ್ತವೆ, ಅವುಗಳು ನೈಸರ್ಗಿಕವಾಗಿ ಬಿದ್ದು ಹೋಗ್ತಕ್ಕಂತಹ ಇವುಗಳನ್ನೇ ಬಳಸಿ ಮಾಡ್ತಕ್ಕಂತಹ ಒಂದು ಪಿಂಚಿ ಇಲ್ಲದೆ ಈ ಆಚಾರ್ಯರು, ಗುರುಗಳು ಅಥವಾ ಸ್ವಾಮೀಜಿಯವರು ಇಷ್ಟು ದೂರನೂ ಸಹ ನಡ್ಕೊಂಡು ಹೋಗಬಾರ್ದು ಅಂತಕ್ಕಂಥದ್ದು. ಕಾರಣ ಏನು ಅಂದರೆ ಅವರಗಳ ಒಂದು ಆಚರಣೆಯಲ್ಲಿ, ಚರ್ಯೆಯಲ್ಲಿ ಯಾವುದೇ ರೀತಿಯಲ್ಲಿ ಹಿಂಸೆ ಆಗಬಾರ್ದು ಅನ್ನುವಂಥದ್ದು ಮುಖ್ಯವಾದಂತಹ ಒಂದು ಧ್ಯೇಯ ಇರ್ತಕ್ಕಂಥದ್ದು. ಅದನ್ನು ಆ ರೀತಿಯಲ್ಲೇ ಬಳಸ್ತಕ್ಕಂತಹ ಒಂದು ಸಲಕರಣೆ ಅಂದರೆ ಪಿಂಚಿ, ಇದನ್ನು ಮಾಡ್ತಕ್ಕಂಥದ್ದು ಅಥವಾ ಬಳಸ್ತಕ್ಕಂಥದ್ದೇ ತಪ್ಪು ಅನ್ನುವ ರೀತಿಯಲ್ಲಿ ನೀಡಿದಂಥ ಹೇಳಿಕೆಯನ್ನು ನಾವು ಖಂಡಿಸ್ತಾ ಈ ಹೇಳಿಕೆಯನ್ನು ಹಿಂಪಡಿಬೇಕು, ಆ ಬಗ್ಗೆ ಕ್ಷಮೆ ಯಾಚಿಸಬೇಕು ಅಂತಕ್ಕಂತಹದನ್ನು ಅಂಬೋಣವನ್ನು ನಾವು ಆಗ್ರಹಿಸ್ತೇವೆ. ಕೇಂದ್ರ ಸರ್ಕಾರ ಈ ಬಗ್ಗೆ ಅವರಿಗೆ ಮನದಟ್ಟು ಮಾಡಿ ಅದನ್ನು ಹಿಂಪಡಿಲಿಕ್ಕೆ ಹೇಳಬೇಕು ಅಂತಕ್ಕಂಥದ್ದನ್ನು ಈ ಮೂಲಕ ಹೇಳಬೇಕು. ಜೈನರ ಪರಮ ಗುರುಗಳು ಕೇವಲ ನೀವು ನಗ್ನತ್ವವನ್ನು ಮಾತ್ರ ಸಮಾಜ ನೋಡಿರುತ್ತೆ, ಅದರ ಹಿಂದೆ ಇರುವಂತಹ ಅವರ ಸಾಧನೆ ಗೊತ್ತಿರೋದಿಲ್ಲ. ಅವರ ಸಂಯಮ, ಅವರ ತಪಸ್ಸು, ಅವರ ಕಠಿಣ ವ್ರತಗಳು ಅತ್ಯಂತ ಯಾರಿಗೂ ಕೂಡ ಪಾಲನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಒಂದು ವ್ರತಗಳನ್ನು ಅವರು ಪಾಲನೆ ಮಾಡ್ತಾರೆ. ಬಹುಶಃ ಅವರು ತುಂಬ ವಿದ್ಯಾವಂತರು, ಕೋಟ್ಯಾಧೀಶರು, ಆದರೂ ಕೂಡ ಅವರೆಲ್ಲ ಕೂಡ ಕ್ಷಣಿಕ, ಲೌಕಿಕವಾಗಿ ನಾವು ಏನೇ ಮಾಡ್ತೀವಿ ಕ್ಷಣಿಕವಾದದ್ದು ಆತ್ಮ ಸಾಧನೆಯನ್ನು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಅವರು ದಿಗಂಬರತ್ವವನ್ನು ಅವರು ಧರಿಸಿರ್ತಾರೆ. ಅದರ ಮುಖಾಂತರ ದೇಶಕ್ಕೆ ಶಾಂತಿ, ಅಹಿಂಸೆ, ಮೈತ್ರಿಯನ್ನು ಸಾಧಿಸ್ತಾ ಇದ್ದಾರೆ, ಪ್ರಭಾವನೆಯನ್ನು ಮಾಡ್ತಾ ಇದ್ದಾರೆ, ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಅಂಥ ದಿಗಂಬರ ಮುನಿಗಳು ಪಿಂಚಿಯನ್ನು ಉಪಯೋಗಿಸೋದು ಅದು ಅಹಿಂಸೆಯ ಒಂದು ದೃಷ್ಟಿಯಿಂದ ಯಾವುದೇ ಪ್ರಾಣಿಗೆ ಹಿಂಸೆ ಆಗಬಾರ್ದು. ಆ ನವಿಲು ಗರಿಗಳು ತುಂಬ ಮೃದುವಾಗಿರುತ್ತೆ. ಕಣ್ಣಿನ ಒಳಗೆ ಹಿಂಗೆ ಚುಚ್ಚಿಕೊಂಡ್ರೂ ಸಹ ಅದು ಕಣ್ಣಿಗೆ ನೋವಾಗುವುದಿಲ್ಲ. ಅಷ್ಟು ಮೃದುವಾಗಿರುವಂಥ ನವಿಲು ಗರಿಗಳನ್ನು ಅವರು ಉಪಯೋಗಿಸ್ತಾರೆ. ಅದು ಅಹಿಂಸೆಯ ದೃಷ್ಟಿಯಿಂದ. ಹಾಗಾಗಿ ಈಗಾಗಲೇ ಹೇಳಿರುವ ಹಾಗೆ ಮೇನಕಾ ಗಾಂಧಿಯವರು ಅವರು ಅಜ್ಞಾನದಿಂದ ಹೇಳಿದಾರೋ ಅಥವಾ ಉದ್ದೇಶಪೂರ್ವಕ ಹೇಳಿದಾರೋ ಗೊತ್ತಿಲ್ಲ. ಆದರೆ ಪಿಂಚಿ ಅನ್ನೋದು ಅಹಿಂಸೆಯ ಪ್ರತೀಕವಾಗಿದೆ. ಅದು ಹಿಂಸೆಯ ಪ್ರತೀಕ ಅಲ್ಲ. ಖಂಡಿತವಾಗ್ಲೂ ಅದನ್ನು ನಾವು ಖಂಡಿಸ್ತೇವೆ. ಜೈನ ಸಮಾಜದವರು ಹಿಂಸೆಯನ್ನು ನಮ್ಮ ಉಸಿರಾಗಿಸ್ಕೊಂಡವರು ನಾವು. ಜೈನರು ಅಂದರೆ ಅಹಿಂಸೆ, ನಮ್ಮ ಪರಮ ತತ್ವನೇ ಅಹಿಂಸೆ. ಹಾಗಾಗಿ ನಾವು ಯಾವ ಪ್ರಾಣಿಯನ್ನೂ ಕೂಡ ಹಿಂಸೆ ಮಾಡಬಹುದು, ಒಂದು ಇರುವೆನೂ ಕೂಡ ನಾವು ಹಿಂಸೆ ಮಾಡೋದಿಲ್ಲ. ಅಂಥದ್ರಲ್ಲಿ ನಮ್ಮ ಗುರುಗಳು ನಮಗೆ ಬೋಧನೆ ಮಾಡೋವಂಥದ್ದು ಹಿಂಸೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಅದು ಇಡೀ ಸಮಾಜಕ್ಕೆ ಅರಿವಾಗಬೇಕು. ಅದು ನಿಮ್ಮೆಲ್ಲರ ಮುಖಾಂತರ ಮೇನಕಾ ಗಾಂಧಿಯವರಿಗೆ ಮುಟ್ಟಬೇಕು ಅನ್ನೋದು ನಮ್ಮೆಲ್ಲರ ಒಂದು ಅಪೇಕ್ಷೆ ಆಗಿದೆ ಅಂತ ಹೇಳ್ತಾ